ನಮಸ್ತೆ ಎಲ್ಲರಿಗೂ ಮಾಂತರಗಳ ನಮಸ್ಕಾರ। ಇವತ್ತು ತುಂಬಾ ಕಮ್ಮಿ ಸಾಮಗ್ರಿಗಳನ್ನು ಉಪಯೋಗಿಸಿ ಅದ್ಭುತ ರುಚಿಯ ಒಂದು ಹಲ್ವಾ ತಯಾರಿಸೋಣ। ಇದನ್ನು ನೀವು ಯಾವುದೇ ಹಬ್ಬ ಅಥವಾ ಆನಿವರ್ಸರಿಗಳಲ್ಲಿ ತಯಾರಿಸಿ ನೋಡಿ, ಎಲ್ಲರೂ ತುಂಬಾ ಖುಷಿ ಪಡ್ತಾರೆ। ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ। ಗೋಧಿ ಹುಡಿಯಿಂದ ರುಚಿಯಾದ ಹಲ್ವಾ ತಯಾರಿಸೋಣ। ಗೋಧಿ ಹಲ್ವಾ ಮಾಡುವ ವಿಧಾನ ನೋಡೋ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ। ಹಲ್ವಾ ಮಾಡಲಿಕ್ಕೆ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ। ಇನ್ನು 1 ಕಪ್ಪಿನಷ್ಟು ತುಪ್ಪ ಹಾಕೊಳ್ಳೋಣ। ಇದಕ್ಕೆ ನೀವು ಯಾವುದಾದರೂ ಒಂದೇ ಕಪ್ ಅಥವಾ ಗ್ಲಾಸ್ ಅನ್ನು ಅಳತೆಗೆ ಉಪಯೋಗಿಸಿ। ಫ್ಲೇಮ್ ಮೀಡಿಯಂ ಅಲ್ಲೇ ಇಟ್ಟುಕೊಳ್ಳಿ। ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟುಕೊಂಡಿದ್ದ ಗೋಡಂಬಿ ಮತ್ತು ಬಾದಾಮಿ ಹಾಕೊಳ್ತಾ ಇದ್ದೇನೆ। 2 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳಬೇಕು। ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನೆಲ್ಲ ಒಂದು ತಟ್ಟೆಗೆ ತಗೊಳ್ಳೋಣ। ಇನ್ನು ಮೊದಲು ಉಪಯೋಗಿಸಿದ ಕಪ್ಪಲ್ಲೇ 1 ಕಪ್ಪಿನಷ್ಟು ಗೋಧಿ ಹುಡಿ ಹಾಕೊಳ್ಳೋಣ। ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು। ಸ್ವಲ್ಪವೂ ಗಂಟಿಲ್ಲದಾಗೆ ಮಿಕ್ಸ್ ಆಗಲಿ। ಫ್ರೈ ಮಾಡ್ತಾ ಹೋದಾಗೆ ಗೋಧಿ ಹುಡಿದು ಒಳ್ಳೆ ಪರಿಮಳ ಬರ್ತದೆ। ಹಾಗೆ ನಿಧಾನಕ್ಕೆ ಇದರ ಕಲರ್ ಕೂಡ ಚೇಂಜ್ ಆಗ್ತದೆ, ಡಾರ್ಕ್ ಕಲರ್ಗೆ ಬರ್ತದೆ। ಒಳ್ಳೆ ಕಲರ್ ಬರಲಿಕ್ಕೆ ಇದಕ್ಕೆ 8 ರಿಂದ 10 ನಿಮಿಷ ಆದರೂ ಬೇಕಾಗ್ತದೆ। ನೋಡಿ, ಈ ರೀತಿಯಾಗಿ ಡಾರ್ಕ್ ಕಲರ್ಗೆ ಬರಲಿ, ಇಷ್ಟಾದರೆ ಸಾಕು। ಇನ್ನು ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳೋಣ। ಈ ಹಂತದಲ್ಲಿ ಮೊದಲು ಉಪಯೋಗಿಸಿದ ಕಪ್ಪಲ್ಲೇ 1 ಕಪ್ಪಿನಷ್ಟು ಸಕ್ಕರೆ ಹಾಕೊಳ್ಳೋಣ। 2 ನಿಮಿಷದಷ್ಟು ಇದನ್ನು ಎಲ್ಲ ಕಡೆ ಮಿಕ್ಸ್ ಆಗುವ ಹಾಗೆ ಮಗುಚೋಣ। ಪುನಃ ಅದೇ ಕಪ್ಪಲ್ಲಿ 2 ಕಪ್ಪಿನಷ್ಟು ನೀರು ಹಾಕ್ಕೊಳ್ಬೇಕು। ನೀರು ನಿಧಾನಕ್ಕೆ ಹಾಕ್ಕೊಳ್ಳಿ। ಈ ಹಲ್ವಕ್ಕೆ ಎಲ್ಲ ಸಾಮಗ್ರಿಗಳನ್ನು ನಾವು 1:1:1 ಅಳತೆಯಲ್ಲಿ ತಗೊಂಡಿದ್ದೇವೆ। ನೀರು ಮಾತ್ರ 2 ಕಪ್ಪಿನಷ್ಟು ಹಾಕ್ಕೊಂಡಿದ್ದೇವೆ। ಈ ಅಳತೆ ನೆನಪಿಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಈ ಹಲ್ವ ತಯಾರಿಸ್ಬೋದು। ಇನ್ನು ನೀವು ಮಾಡಬೇಕಾದದ್ದು ಒಂದೇ ಕೆಲಸ, ಎಲ್ಲವನ್ನು ಚೆನ್ನಾಗಿ ಮಗುಚಿ ಎಷ್ಟು ಚೆನ್ನಾಗಿ ಮಗುಚಿದಿರಾ ಹಲ್ವಾ ಕೂಡ ಅಷ್ಟೇ ರುಚಿಯಾಗಿ ಬರ್ತದೆ। ಪಂಜಾಬಿನ ಗುರುದ್ವಾರದಲ್ಲಿ ಇದನ್ನು ಪ್ರಸಾದದ ರೂಪದಲ್ಲಿ ಕೊಡ್ತಾರಂತೆ, ಅದಕ್ಕೆ ಅವರು ಕಡಾ ಪ್ರಸಾದ ಅಂತ ಹೇಳ್ತಾರೆ। ಆದರೆ ಅದಕ್ಕೆ ಅವರು ಡ್ರೈ ನಟ್ಸ್ ಹಾಕೋದಿಲ್ಲ। ನಾನು ಇದನ್ನು ಹಲ್ವಾದ ರೂಪದಲ್ಲಿ ಮಾಡುವ ಕಾರಣ ಡ್ರೈ ನಟ್ಸನ್ನು ಹಾಕಿ ಮಾಡ್ತಾ ಇದ್ದೇನೆ। ಮೀಡಿಯಂ ಫ್ಲೇಮಲ್ಲೇ ಮಗುಚ್ತಾ ಬನ್ನಿ, ನಿಧಾನಕ್ಕೆ ಇದು ಗಟ್ಟಿ ಆಗ್ತಾ ಬರ್ತದೆ, ಹಾಗೆ ತಳ ಕೂಡ ಬಿಡ್ತಾ ಬರ್ತದೆ। ಫ್ಲೇಮ್ ಹೈ ಮಾಡಿಕೊಂಡ್ರೆ ಸೀದು ಹೋಗುವ ಚಾನ್ಸ್ ಜಾಸ್ತಿ। ಈಗ ಇದು ಪಾತ್ರೆಯಿಂದ ಸಪ್ರೇಟ್ ಆಗ್ತಾ ಬಂತು। ಇದಕ್ಕೆ 5 ರಿಂದ 6 ಏಲಕ್ಕಿಯನ್ನು ನಾನು ಪುಡಿ ಮಾಡಿ ಇಟ್ಟುಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾನೆ। ಪುನಃ ಸ್ವಲ್ಪ ಹೊತ್ತು ಮಗುಚ್ತಾನೆ। ಇದನ್ನು ಎಷ್ಟು ಹೊತ್ತು ಮಗುಚಬೇಕಂದ್ರೆ ಸೈಡಲ್ಲಿ ತುಪ್ಪ ಬಿಡ್ತಾ ಬರಬೇಕು, ಅಷ್ಟೊತ್ತು ಇದನ್ನು ಮಗುಚಬೇಕಾಗ್ತದೆ, ಆಗ ಇದಕ್ಕೆ ಒರಿಜಿನಲ್ ರುಚಿ ಬರ್ತದೆ। ಈ ಹಂತಕ್ಕೆ ಬರಲಿಕ್ಕೆ ನಾನು ಸಕ್ಕರೆ ಹಾಕಿದ ನಂತರ 30 ರಿಂದ 35 ನಿಮಿಷದಷ್ಟು ಮಿಕ್ಸ್ ಮಾಡ್ತಾ ಬಂದಿದ್ದೇನೆ। ಇಷ್ಟಾದರೆ ಸಾಕು। ಇನ್ನು ಮೊದಲೇ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ಡ್ರೈ ನಟ್ಸ್ ಅಂದರೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ತಾನೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ। ಇನ್ನು ಗ್ಯಾಸ್ ಆಫ್ ಮಾಡಿ, ಈಗ ರುಚಿಯಾದ ಗೋಧಿ ಹಲ್ವಾ ರೆಡಿ ಆಯಿತು। ಬಿಸಿ ಇರುವಾಗವೇ ಈ ಹಲ್ವಾವನ್ನು ಸರ್ವ್ ಮಾಡಿ। ಇನ್ನು 1 ಕಪ್ಪಿಗೆ ಹಲ್ವಾ ಹಾಕ್ಕೊಂಡು ನಿಧಾನಕ್ಕೆ 1 ಸ್ಪೂನ್ ತಿಂತಾ ಬನ್ನಿ, ಮನಸ್ಸಲ್ಲೇ ನೀವು ಆಹಾ ಅಂತ ಖಂಡಿತ ಹೇಳ್ತೀರಾ। ಇನ್ನು ಯಾಕೆ ತಡ, ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ। ವಿಧಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ। ನಾನು ರತಿಕಾ, ಥ್ಯಾಂಕ್ ಯು, ಬಾಯ್।